ನಮಸ್ತೆ ವೀಕ್ಷಕರೇ, ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲ್ಲಡ್ಕ. ಆಗಲೇ ಒಂದು ವಿಚಾರದ ಬಗ್ಗೆ ಮಾತಾಡಿದ್ದೇವೆ. ಇನ್ನು ಇನ್ನೊಂದು ಟಾಪಿಕ್ ವಿಚಾರದ ಬಗ್ಗೆ ಮಾತಾಡೋದಿದ್ರೆ, ಸಾಮಾನ್ಯವಾಗಿ ಮನುಷ್ಯನ ಒತ್ತಡ ಅಂದರೆ ಒತ್ತಡದ ಜೀವನ ಶೈಲಿಯಿಂದ ಹಲ್ಲಿನಲ್ಲಿ ಆಗುವಂತಹ ಪರಿಣಾಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆಗಿರುವವರು 25 ವರ್ಷಗಳಿಂದ ದಂತ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಡಾಕ್ಟರ್ ಸತ್ಯನಾರಾಯಣ ಸರ್ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಅಂದರೆ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ಕೊಂಡು ಬರೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ರೀಸೆಂಟಾಗಿ ನೋಡ್ತಾ ಇರ್ತೇವೆ, ಮನುಷ್ಯನಿಗೆ ಒತ್ತಡದ ಜೀವನ ಇತ್ತೀಚೆಗೆ ಕಾಣುವಂಥದ್ದು. ಪ್ರತಿಯೊಂದು ವಿಚಾರದಲ್ಲೂ ಒತ್ತಡ ಅನ್ನುವಂಥದ್ದು ಸಾಮಾನ್ಯವಾಗಿ ಹೋಗಿದೆ. ಸೊ ಒತ್ತಡದಿಂದ ಹಲವಾರು ತೊಂದರೆಗಳು ಮನುಷ್ಯನ ಜೀವನದಲ್ಲಿ ಬರ್ತಾ ಇರ್ತವೆ. ಅಂದರೆ ಈಗ ಸ್ಟ್ರೆಸ್ ಆದ್ರಿಂದ ಈ ತಲೆನೋವಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಬೇರೆ ಬೇರೆ ನೋವುಗಳೆಲ್ಲ ಕಾಣಿಸಿಕೊಳ್ತದೆ. ಬಟ್ ಈ ಮನುಷ್ಯನ ಜೀವನದಲ್ಲಿ ಕಂಡುಬರುವಂಥ ಒತ್ತಡದಿಂದ ಈ ಹಲ್ಲಿನಲ್ಲಿ ಯಾವ ರೀತಿ ಸಮಸ್ಯೆಗಳು ಕಾಣಿಸಿಕೊಳ್ತವೆ ಅಂತ ಹೇಳಿ? ಮಾನಸಿಕ ಒತ್ತಡ ಅನ್ನೋದು ನಿಮಗೆ ನಮ್ಮ ದೇಹದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ. ಈಗ ಯೋಗಿಗಳು ಅಂತೀವಿ ನಾವು, 120-150 ವರ್ಷ ಬದುಕ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಅದನ್ನು ಜಯಿಸ್ತಾರೆ. ನಮ್ಮ ಮನಸ್ಸಿನ ಮೇಲೆ ನಮಗೆ ಯಾವಾಗ ಹಿಡಿತಾ ಇರ್ತದ, ನಮ್ಮ ದೇಹದ ಆರೋಗ್ಯದಲ್ಲಿ ತುಂಬಾ ಬದಲಾವಣೆ ಆಗ್ತದೆ. ಈ ಸ್ಟ್ರೆಸ್ ಹಾರ್ಮೋನ್ಸ್ ಅಂತೀವಿ. ಈ ಸ್ಟ್ರೆಸ್ ಹಾರ್ಮೋನ್ಸ್ ನಮಗೆ ಯಾವಾಗ ಅಪಾಯ ಬಂದಾಗ ನಮ್ಗೆ ಎದುರಿಸ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಆದರೆ ಅದನ್ನು ನಾವು ನಮ್ಮ ದೈನಂದಿನ ಇದರಲ್ಲಿ ಅದರ ಬಳಕೆಗೆ ಬಂದರೆ ಅದು ನಮಗೆ ತೊಂದರೆಗಳು ಜಾಸ್ತಿ ಆಗ್ತದೆ ಉಪಕಾರಕ್ಕಿಂತ. ಹಾಗಾಗಿ ಈ ಮಾನಸಿಕ ಒತ್ತಡ ಅನ್ನೋದು ಅಂಥದ್ದೇ ಒಂದು ಭಾಗ. ಒತ್ತಡ ನಮಗೆ ಬೇಕು, ಯಾಕಂದರೆ ನಿಮ್ಮ ಅಟೆನ್ಷನನ್ನು ಮಾಡಲಿಕ್ಕಾಗಿ ಈಗ ನಿಮ್ಮ ಫೋಕಸ್ ಇಂಪ್ರೂವ್ ಆಗ್ತದೆ. ಹಾರ್ಮೋನ್ಸ್ ಎಲ್ಲ ಇದಾದ ಕೂಡ ನೀವು ಆ್ಯಕ್ಟಿವ್ ಆಗ್ತೀರಿ ಒಮ್ಮೆಗೆ. ಸೊ ಅದು ಬೇಕು, ಆದರೆ ಅದಕ್ಕೊಂದು ಲಿಮಿಟ್ ಇದೆ. ಇದರ ಮೇಲೆ ಜಾಸ್ತಿ ಇರಬಾರ್ದು. ಅದು ಎಷ್ಟು ಅವಶ್ಯಕತೆ ಉಂಟು ಅಷ್ಟಕ್ಕೆ ಮಾತ್ರ. ಮಾನಸಿಕ ಒತ್ತಡ ನೀವು ಸೀಮಿತ ದಾಟಿದ ಮೇಲೆ ಏನಾಗ್ತದೆ ಅಂತ ಹೇಳಿದರೆ, ನಮಗೆ ಆ ಒತ್ತಡನ್ನು ಹೊರಗೆ ಹಾಕಲಿಕ್ಕೆ ಕೆಲವರು ನೀವು ನೋಡಿರ್ಬೋದು, ಹಲ್ಲು ಕಚ್ಚುತ್ತಾರೆ, ಅಥವಾ ಈ ದವಡೆಗಳು ಮಸಲ್ಸ್ ನೀವು ಅವರ ಇಮೋಷನ್ಸ್ನೊಟ್ಟಿಗೆ ಅದು ಟೈಟ್ ಆಗೋದು ಕಾಣ್ತದೆ, ಅಥವಾ ಸಂಕುಚಿತ ಆಗೋದು ಮಾಂಸಖಂಡಗಳು. ಮತ್ತು ಕೆಲವರು ರಾತ್ರಿ ನಿದ್ರೆಯಲ್ಲಿ ಹಲ್ಲು ಕಚ್ಚುತ್ತಾರೆ, ಕಟಕಟ ಅಂತ ಶಬ್ದ ಬರ್ತದೆ. ಅದು ಹತ್ತಿರ ಇದ್ದವರಿಗೆ ಗೊತ್ತಾಗುತ್ತದೆ, ಅವರ ನಿದ್ರೆಯನ್ನು ಡಿಸ್ಟರ್ಬ್ ಮಾಡ್ತದೆ. ಮತ್ತೆ ಈ ಡೀಪ್ ಸ್ಲೀಪ್ ಅಂತೀವಿ, ಅದು ಕಡಿಮೆ ಆಗುತ್ತೆ. ಇದೆಲ್ಲ ಮಾನಸಿಕ ಒತ್ತಡದಿಂದ ನಮಗೆ ಹಲ್ಲಿನ ಮೇಲೆ ಆಗುವಂಥ ಪರಿಣಾಮಗಳು. ಇದನ್ನ ಹೇಗೆ ನಿಯಂತ್ರಿಸ್ಬೋದು ಅಂತ ಹೇಳಿದ್ರೆ, ಈ ಒತ್ತಡ ಅನ್ನೋದನ್ನ ಹೇಗೆ ನಾವು ಹ್ಯಾಂಡಲ್ ಮಾಡ್ತೀವಿ ಅದನ್ನು ನಾವು ಕಲ್ತುಕೊಳ್ಬೇಕು. ಈಗ ದಂತವೈದ್ಯನಾಗಿ ನಾನು ಏನು ಮಾಡ್ಬೋದು ಅಂದರೆ, ಅದನ್ನು ಗುರುತಿಸೋದು ಹೇಗೆ ಅಂತೇಳಿ. ಗುರುತಿಸೋದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಮಾಮೂಲಿಯಾಗಿ ಒಂದು ಹಲ್ಲಿನ ಸವೆತ ಇರ್ತದೆ. ಈಗ ಒಂದು ಪ್ರಾಯಕ್ಕೆ ಬರುವಾಗ ಅದು ಹಲ್ಲಿನ ಸವೆತ ಸಾಮಾನ್ಯ. ಆದರೆ ಕೆಲವರ ಹಲ್ಲುಗಳು ಹೇಗಂದರೆ ಅರ್ಧಕ್ಕೆ ಅರ್ಧ ಹೈಟ್ ಅದರದ್ದು ಎತ್ತರ ಕಡಿಮೆ ಆಗಿರುತ್ತೆ. ಅಲ್ಲಿ ಅದು ಮಾಮೂಲಿ ಅಲ್ಲ. ಈಗ ನಾವು ಕೆಲವೊಮ್ಮೆ ತಂಬಾಕು ಅಥವಾ ಈ ಗುಟ್ಕಾ ತಿಂತೇವೆ, ಇದರಿಂದಾನು ಸವೆತ ಆಗುತ್ತೆ, ಅದು ಇಂಡ್ಯೂಸ್ಡ್. ಆದರೆ ಅದಂತ ಯಾವುದೇ ಅಭ್ಯಾಸ ಇಲ್ಲ ಆದರೂ ಅಂಥ ಸಮಸ್ಯೆಗಳು ಬರ್ತದೆ. ಅಂದರೆ ಅವರು ಹೆಚ್ಚಾಗಿ ಹಲ್ಲನ್ನು ಕಚ್ಕೊಳ್ತಾರೆ ನಿದ್ರೆಯಲ್ಲಿ. ಸೊ ಹೆಚ್ಚಾಗಿ ಅದು ಅವರ ಮನೆಯವರು ಯಾರಾದರೂ ಕರ್ಕೊಂಡ್ಬರ್ತಾರೆ, ಅವ್ರು ಹೇಳ್ತಾರೆ ಹೀಗೆ ಉಂಟು. ಮತ್ತೆ ಹಲ್ಲಿನ ಮಾಂಸಖಂಡಗಳಲ್ಲಿ ನೋವು ಬರ್ತದೆ. ಹೌದು, ಯಾಕಂದ್ರೆ ಅದು ರಾತ್ರಿ ನಿಮ್ಗೆ ವಿಶ್ರಾಂತಿ ಸಿಗಬೇಕು. ವಿಶ್ರಾಂತಿ ಸಿಗುವ ಸಮಯದಲ್ಲಿ ಅದಕ್ಕೆ ಕೆಲಸ ಮಾಡಿದರೆ ಮರುದಿನ ನಿಮಗೆ ಖಂಡಿತವಾಗಿ ನೋವು ಬರ್ತದೆ. ಅದು ಬೆಳಗಿನ ಹೊತ್ತು ನೋವು ಬರೋದು ಹೆಚ್ಚಾಗಿ ರಾತ್ರಿ ಹಲ್ಲು ಕಡಿಯುವ ಅಭ್ಯಾಸ ಇದ್ರೆ ಮಾತ್ರ. ಅದಕ್ಕೆ ನಾವು ಸ್ಪ್ಲಿಂಟ್ ಅಂತ ಕೊಡ್ತೀವಿ ನಾವು. ಅದನ್ನ ರಾತ್ರಿ ಮಲಗುವಾಗ ಹಾಕೋಬೇಕು. ಯಾಕಂದ್ರೆ ದಿನದಲ್ಲಿ ನಿಮ್ಗೆ ನೀವೇನ್ ಮಾಡ್ತೀರಿ ಅದ್ರ ಬಗ್ಗೆ ನಿಮ್ಗೆ ಗಮನ ಇರ್ತದೆ, ನಿಮ್ಗೆ ಅದನ್ನ ಗಮನಿಸ್ಲಿಕ್ಕೆ ಆಗ್ತದೆ, ಅದನ್ನ ನಿಮ್ಗೆ ಹೇಳ್ಬೋದು. ರಾತ್ರಿ ನಿಮ್ಮ ಹಿಡಿತದಲ್ಲಿ ಇರೋದಿಲ್ಲ ಮಲಗಿದ್ಮೇಲೆ. ಆವಾಗ ಈ ಸ್ಪ್ಲಿಂಟ್ ಅನ್ನೋದನ್ನ ಹಾಕೊಂಡು ಆ ಥರ ಅದನ್ನ ಆ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಬೋದು. ಆದ್ರೆ ಅದು ಪರಿಹಾರ ಅಲ್ಲ. ನಿಮ್ಮ ಮಾನಸಿಕ ಒತ್ತಡಗಳಿಗೆ ಪರಿಹಾರ ಅದನ್ನು ಹೇಗೆ ನಿಭಾಯಿಸೋದು ಅಂತೇಳಿ ನೀವು ಕಲ್ತುಕೊಳ್ಳೋದು. ಅದು ಸೈಕಾಲಜಿಕಲ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ನಿಮ್ಮ ಹತ್ರ ಬರುವಂತಹ ಪೇಷಂಟ್ಗಳೀಗ ಈ ಮಾನಸಿಕ ಒತ್ತಡದಿಂದ ಹಲ್ಲನ್ನು ಕಚ್ಕೊಳ್ಳುವಂತಹ ವಿಚಾರದಕ್ಕೆ ಬರುವಂತಹ ಪೇಷಂಟ್ಗಳಿಗೆ ನಿಮ್ಮ ಸಲಹೆ ಏನಿರುತ್ತೆ ಅಂತ ಹೇಳಿ? ಮೊದಲನೇದಾಗಿ ಅವರಿಗೆ ಆತ್ಮಾವಲೋಕನ ಮಾಡಬೇಕು. ಏನು ಸಮಸ್ಯೆ ಉಂಟು ನನಗೆ, ನಾನು ಯಾಕಾಗಿ ಈ ಥರ ಮಾಡ್ತೇನೆ, ಅವರಿಗೆ ಅದರ ಉತ್ತರ ಸಿಗ್ತದೆ. ಡಾಕ್ಟರ್, ಈಗ ಅವರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ, ಅವರಿಗೆ ನಿದ್ದೆಯಲ್ಲಿ ಈ ತರ ನಾನು ಮಾಡ್ತೇನೆ ಅನ್ನುವಂತಹ ವಿಚಾರಗಳು ಅವರಿಗೆ ಅರಿವಿರುತ್ತೆ. ಕೆಲವರಿಗೆ ಅರಿವಿರುವುದಿಲ್ಲ, ಕೆಲವರಿಗೆ ಅದು ಅರಿವಿರುವುದಿಲ್ಲ. ಅದನ್ನ ಹೆಚ್ಚಾಗಿ ಬೇರೆಯವರು ಹೇಳ್ತಾರೆ, ಮತ್ತೆ ಹಲ್ಲಲ್ಲಿ ನೋಡೋ ಗೊತ್ತಾಗತ್ತೆ. ಆದರೆ ಅವರು ಅದನ್ನ
ಒಪ್ಪಿಕೊಳ್ಳಿಕ್ಕಾಗಲಿ ಅಥವಾ ಇದು ಮಾಡಲಿಕ್ಕಾಗಲಿ ಅವ್ರ ಹತ್ರ ಯಾವುದೇ ಇದಿರೋದಿಲ್ಲ. ಹ್ಮ್ ಅಂಥ ಕೇಸಸ್ ಇರ್ತದೆ. ಹ್ಮ್ ಸೊ ಹಾಗೆ ಅವರಿಗೆ ಅರಿವಿಲ್ಲದೆ ಬರುವಂತಹ ವಿಚಾರಗಳು. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ಸಲಹೆಯನ್ನು ಕೊಡ್ತೀರಾ ಅವರಿಗೆ? ಆವಾಗ ಫಸ್ಟ್ ಏನಂದರೆ ಅದರಿಂದ ಆಗೋ ತೊಂದರೆಗಳನ್ನು ನಿಭಾಯಿಸೋದು, ಸ್ಪ್ಲಿಂಟ್ ಕೊಡೋದು. ಸ್ಪ್ಲಿಂಟ್ ಕೊಟ್ಟ ಕೂಡಲೇ ಏನಾಗುತ್ತೆ ಅಂದರೆ ಅದು ಒಂದು ರಕ್ಷಣಾತ್ಮಕ ಒಂದು ಲೇಯರ್ನ ಹಾಗೆ ಇರ್ತದೆ. ಹಾಗಾಗಿ ಹಲ್ಲಿಗೆ ಹಲ್ಲು ತಾಗೋದಿಲ್ಲ. ಹಲ್ಲಿಗೆ ಹಲ್ಲು ತಾಗದಿದ್ದರೆ ಸವೆತ ಬರೋದಿಲ್ಲ. ಮತ್ತು ನಮ್ಮ ಈ ಜಾಯಿಂಟ್ಸಿಗೆ ಸ್ವಲ್ಪ ಅದು ಏನು ಹೇಳ್ತಾರೆ, ಸೂತಿಂಗ್ ಎಫೆಕ್ಟ್ ಇರ್ತದೆ. ಹಾಗಾಗಿ ಈ ನಮ್ಮ ಹಲ್ಲಿನ ದವಡೆಗಳ ಈ ಜಾಯಿಂಟ್ಗಳಿಗೆ ಹೆಚ್ಚು ಸ್ಟ್ರೈನ್ ಆಗದಾಗೆ ಅದು ಪ್ರೊಟೆಕ್ಷನ್ ಕೊಡ್ತದೆ. ಮತ್ತೆ ಮುಂದಕ್ಕೆ ನೀವು ಅದು ಯಾಕಾಗಿ ಹೀಗೆ ಮಾಡ್ತೀರಿ ಅಂತ ಹೇಳೋದನ್ನು ಅವರನ್ನು ಸರಿಯಾಗಿ ಮನವರಿಕೆ ಮಾಡಬೇಕು. ಓಕೆ ಓಕೆ ಡಾಕ್ಟರ್. ಈಗ ಅವರಿಗೆ ಮನವರಿಕೆ ಮಾಡುವಾಗ ನಾವು ತುಂಬ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಈಗ ನೀವು ದಂತ ವೈದ್ಯರಾಗಿರೋದ್ರಿಂದ ನೀವಾಗಲೇ ಹೇಳಿದ್ರಿ ಇದು ಒಂಥರ ಸೈಕಾಲಜಿಕಲ್ ವೇಯಲ್ಲಿ ನಾವು ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳಿ. ಸೊ ನೀವು ಈಗ ಅವ್ರ ಹತ್ರ ಸೈಕಾಲಜಿಕಲ್ ವೇಯಲ್ಲಿ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀರಾ ಅಂತ ಹೇಳಿ? ಮೊದಲನೇದಾಗಿ ಹೆಚ್ಚಾಗಿ ಅವರಿಗೆ ಗೊತ್ತಿರ್ತದೆ ಅವರಿಗೆ ಯಾವ ಥರದ ಒತ್ತಡಗಳಿವೆ ಅವುಗಳ. ನಾನು ಸಾಮಾನ್ಯ ವ್ಯಕ್ತಿಯಾಗಿ ಅವರಿಗೆ ಅದನ್ನು ನಿಭಾಯಿಸಲಿಕ್ಕೆ ಒಂದು ಮಾರ್ಗದರ್ಶನ ಕೊಡ್ಬೋದು. ಈಗ ಕೆಲಸದ ಒತ್ತಡ ಇರ್ತದೆ, ಅದರಲ್ಲಿ ಆ ಕೆಲಸದ ಒತ್ತಡವನ್ನು ನಿಭಾಯಿಸೋದು ಹೇಗೆ, ಈಗ ಆ ಸ್ಪೆಸಿಫಿಕ್ ಅವರ ಏನು ತೊಂದರೆಗಳುಂಟು ಅದನ್ನು ಹೇಗೆ ನಿಭಾಯಿಸುತ್ತೆ ಆ ತೊಂದರೆಗಳನ್ನು ಕೇಳಿಕೊಂಡು ಸಾಮಾನ್ಯ ಒಬ್ಬ ಏನು ಹೇಳ್ತಾರೆ, ಈಗ ತಂದೆಯಾಗಿ ನಾನು ಮಗನಿಗೆ ಹೇಳುವಂಥದ್ದು ಅಥವಾ ನನ್ನ ಮಿತ್ರನಿಗೆ ಹೇಳುವಂಥದ್ದು ಆ ನಿಟ್ಟಿನಲ್ಲಿ ನಾವು ಹೇಳ್ಬೋದು. ಮತ್ತು ಈ ಸೈಕಾಲಜಿಕಲ್ ಈ ಅಥವಾ ಮಾನಸಿಕ ತಜ್ಞನಾಗಿ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ನಮ್ಮದು ಅದು ಆದರೆ ಮತ್ತು ಅವರಿಗೆ ನಮ್ಮ ವಿಧಾನದಲ್ಲಿ ಅದರಲ್ಲಿ ಅವರಿಗೆ ಪ್ರಯೋಜನ ಆಗೋದಿಲ್ಲ ಅಂದರೆ ಮಾನಸಿಕ ಅದಕ್ಕೆ ಬೇಕಾದಂಥ ಜನ ಇರ್ತಾರೆ, ಕೌನ್ಸಿಲರ್ಸ್ ಅಥವಾ ಅವರನ್ನು ಕಂಡು ಸೂಕ್ತವಾದ ಮಾರ್ಗದರ್ಶನ ಪಡ್ಕೊಳ್ಬೋದು. ಓಕೆ ಡಾಕ್ಟರ್. ಈಗ ಈ ಥರ ಪೇಷಂಟ್ಸ್ಗಳು ನಿಮ್ಮ ಹತ್ರ ಬಂದಿದ್ದಾರೆ ಇಲ್ಲಿವರೆಗೂ? ಹೌದು, ತುಂಬಾ ಬರ್ತಾರೆ. ಯಾವ ರೀತಿಯಾಗಿ ಚಿಕಿತ್ಸೆ ಎಲ್ಲ ನೀಡ್ತೀರಾ ಡಾಕ್ಟರ್? ಏನಂದರೆ ನಮ್ಮ ಹತ್ರ ಬರುವಾಗ ಅದು ತುಂಬ ಸಮಯ ಆಗಿರ್ತದೆ. ಇನಿಷಿಯಲಿ ಕೆಲವರು ಬರ್ತಾರೆ, ಹೆಚ್ಚಿನವರಿಗೆ ಅದು ಹಲ್ಲು ನೋವು ಕಾಣಿಸುವಾಗ ಬರ್ತಾರೆ, ಸವೆದು ಹಲ್ಲು ನೋವು ಕಾಣಿಸುವಾಗ ಇನ್ನೇನು ಮಾಡೋದು ಅಂತ. ಆವಾಗ ನಾವು ಆ ಟೋಟಲ್ ನಮ್ಮ ಎತ್ತರ ಕಡಿಮೆ ಆಗಿರುತ್ತೆ ಹಲ್ಲಿನದ್ದು, ಹಲ್ಲಿನ ಎತ್ತರವನ್ನು ಪುನಃ ಎಸ್ಟಾಬ್ಲಿಷ್ ಮಾಡಬೇಕು. ಅದು ಕೆಲಸ ಸುಮಾರಾಗುತ್ತೆ. ನಮಗೆ ಆ ವ್ಯಕ್ತಿಗಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ತೋರಿದರೆ ನಮಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ. ನಿಮಗೆ ಅದರ ನೋವುಗಳು ಮತ್ತು ಅದನ್ನು ಮಾತ್ರ ನೀವು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ ಅಂದರೆ ಅದನ್ನು ಹೇಗೆ ನಿಭಾಯಿಸೋದು ಅಂತ ನಾವು ಹೇಳ್ಬೋದು. ಈಗ ಹಲ್ಲು ಸವೆದದನ್ನು ಪುನಃ ಮೊದಲನೇ ಎತ್ತರಕ್ಕೆ ತರೋದು ಹೇಗೆಂದರೆ ಅದಕ್ಕೂ ವ್ಯವಸ್ಥೆ ಇದೆ. ಟೋಟಲ್ ಹೈಟನ್ನು ರೀಗೇನ್ ಮಾಡಿ ವರ್ಟಿಕಲ್. ಈಗ ಮುಖ ಏನಾಗುತ್ತೆ ಅಂದರೆ ಹಲ್ಲು ಸವೆದು ಕೂಡಲೇ ಅವರ ಮುಖ, ಈಗ ಹಲ್ಲು ಇಲ್ಲದವರ ಮುಖ ಯಾವ ಥರ ಆಗುತ್ತೆ ಅದಲ್ಲಿ ಇದು ನೆರಿಗೆ ಬರುತ್ತೆ, ಎತ್ತರ ಕಡಿಮೆ ಆದರೆ ಅದು ಗೊತ್ತಾಗತ್ತೆ. ಕೆಲವರಿಗೆ ಅದನ್ನು ಸರಿ ಮಾಡಬೇಕು ಅಂತ ಇರುತ್ತೆ, ಹಾಗಿದ್ರೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್. ಈಗ ಹಲ್ಲನ್ನು ಕಚ್ಚಿ ಹಿಡಿಯೋದ್ರಿಂದ ಹಲ್ಲು ಸವೆತ ಆಗೋದಲ್ಲದೆ ಬೇರೆ ಏನಾದರೂ ಪ್ರಾಬ್ಲಮ್ ಬರುತ್ತಾ? ಅಂದರೆ ಈ ತಲೆನೋವೆಲ್ಲ ಜಾಸ್ತಿ ಆಗುವಂಥದ್ದು ಏನಾದರೂ ಸಮಸ್ಯೆ ಬರುತ್ತಾ? ಈ ಹಲ್ಲು ಸಮಸ್ಯೆ ಅಂತ ಬಂದಾಗ ಜಾಸ್ತಿಯಾಗಿ ಈ ತಲೆನೋವೆಲ್ಲ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತೆ. ಸೊ ಇದು ಯಾವ ರೀತಿ ಕನೆಕ್ಷನ್ ಡಾಕ್ಟರ್ ಅಂತ? ನಮ್ಮ ಈ ಜಾಯಿಂಟ್ಸ್ ಅಂತೀವಿ ನಾವು, ಈ ಜಾಯಿಂಟ್ಸಿನ ನಮ್ಮ TMJ ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಯಾವಾಗ ಒತ್ತಡ ಬೀಳ್ತದ ಆ ದವಡೆ ಆ್ಯಕ್ಚುಲಿ ನಮ್ಮ ಅಪ್ಪರ್ ಪಾರ್ಟಿ ಮ್ಯಾಕ್ಸಿಲಕ್ಕೆ ಅದು ಒಂದು ಅಂತ ಬಾಲ್ ಸಾಕೆಟ್ ಥರ ಹ್ಯಾಂಗ್ ಆಗಿರ್ತದೆ. ಸೊ ಅಲ್ಲಿ ಮಸಲ್ಸ್ ಮತ್ತು ನಮ್ಮ ಸ್ನಾಯುಗಳು ಅದನ್ನು ಹಿಡ್ಕೊಂಡಿರ್ತವೆ. ಸೊ ನಾವು ಯಾವಾಗ ಈ ಒತ್ತಡಗಳ ಈ ಸಮಸ್ಯೆಗಳು ಬರ್ತಾವ ಆವಾಗ ಅದೆಲ್ಲವೂ ಒಂದಕ್ಕೊಂದು ಹೊಂದಿಕೊಂಡಿರುವಂಥ ವ್ಯವಸ್ಥೆ. ಹಾಗಾಗಿ ನಿಮಗೆ ಹೆಡ್ಏಕ್ ಬರ್ಬೋದು ಅಥವಾ ಕೆಲವೊಮ್ಮೆ ಇಲ್ಲಿಯವರೆಗೆ ನೋವು ಬರ್ಬೋದು, ಒಂದು ಸೈಡ್ ಕಿವಿ ನೋವು ಬಂದಾಗೆ ಆಗೋದು, ಇದೆಲ್ಲ ಅದರ ಬೇರೆ ಬೇರೆ ಲಕ್ಷಣಗಳು. ಹಾಗಾಗಿ ಅದು ಮತ್ತೆ ಒತ್ತಡ ಅನ್ನೋದು ಒಂದೇ ಜಾಗದ ಮೇಲೆ ಪರಿಣಾಮ ಬೀಳುವುದಿಲ್ಲ. ನಮ್ಮ ಒಟ್ಟು ದೇಹದ ಮೇಲೆ ಆಸಿಡಿಟಿ ಅಂತೀವಿ ನಾವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು, ಇವುಗಳೆಲ್ಲ ಅದರ ಒಟ್ಟಿಗೆ ಬರ್ತವೆ. ಸೊ ಅದು ನಮ್ಮ ಅಂತ ಹೇಳ್ತೀವಿ ನಮ್ಮ ದೇಹದ ಎಲ್ಲ ಅಂಗಾಂಶಗಳಿಗೂ ಸಹ ತೊಂದರೆ ಮಾಡ್ತದೆ. ಈ ಒತ್ತಡಗಳು ನಮಗೆ ಒಳ್ಳೆಯದಲ್ಲ.
ಓಕೆ ಡಾಕ್ಟರ್. ಈ ರಕ್ತಸ್ರಾವ ಎಲ್ಲ ಆಗತ್ತೆ ಈ ಹಲ್ಲಿನಲ್ಲಿ. ಸೊ ಇದು ಯಾವ ರೀತಿಯ ಮಾನಸಿಕ ಒತ್ತಡದಿಂದಲೇ ಅಲ್ಲ, ಆಗುವಂಥದ್ದು? ರಕ್ತಸ್ರಾವ ಅನ್ನೋದು ಈ ಈ ಗಮ್ಸ್ ರಿಲೇಟೆಡ್ ಅಥವಾ ಪೆರಡಾಂಟೈಟಿಸ್ ಅಂತೀವಿ. ಅದು ನಾವು ಹಲ್ಲನ್ನು ಸರಿಯಾಗಿ ಕ್ಲೀನ್ ಇಟ್ಕೊಳ್ಳೋದಿದ್ರೆ, ತುಂಬ ಕೊಳೆ ಪಾಚಿ ಕಟ್ಕೊಂಡಿದ್ರೆ, ಅದನ್ನು ಸರಿಯಾಗಿ ನೋಡ್ಕೊಳ್ಳೋದಿದ್ರೆ ನಿಮಗೆ ಈ ಸಮಸ್ಯೆಗಳು ಬರ್ತವೆ. ಯಾಕಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗ್ತದೆ, ಮತ್ತೆ ಊತಗಳು ಕಾಣಿಸ್ಕೊಳ್ತವೆ. ಮತ್ತೆ ಏನಾಗತ್ತಂದ್ರೆ ಅದರಲ್ಲಿ ಹೆಚ್ಚು ತೊಂದರೆ ಇರೋದಿಲ್ಲ, ಅದೇ ನೀವು ರಕ್ತ ಬರೋದು ಅದರ ಮೊದಲನೇ ಲಕ್ಷಣ. ಬ್ರಷ್ ಮಾಡುವಾಗ ರಕ್ತ ಬರುತ್ತೆ, ಇದು ಮಾಡುವಾಗ ರಕ್ತ ಬರುತ್ತೆ, ಮತ್ತೆ ಒಂಥರ ಬ್ಯಾಡ್ ಸ್ಮೆಲ್ ಬಾಯಿಗೆ ಬರುತ್ತೆ. ನೀವು ಅಂತ ಹೇಳ್ತೇವೆ, ಈ ರೇಷಿಗೆ ಅಥವಾ ಈ ಕೀವು ಹೊರಗೆ ಬರುದು, ಆಗ ನಿಮ್ಗೆ ಆ ಬಾಯಿಗೆ ಒಂಥರ ಟೇಸ್ಟ್ ಬರುತ್ತೆ. ಅದು ಎಲ್ಲ ನಿಮ್ಗೆ ತುಂಬಾ ತೊಂದರೆ ಕೊಡ್ತದೆ. ಈ ಈ ಸ್ಥಿತಿಯಲ್ಲೇ ನಾವು ಅದಕ್ಕೆ ಬೇಕಾದ ಚಿಕಿತ್ಸೆ ಮಾಡಬೇಕು. ಕ್ಲೀನ್ ಮಾಡಿಸ್ಕೊಂಡು, ದಂತವೇದರನ್ನು ಕಂಡು ಸರಿಯಾಗಿ ಕ್ಲೀನ್ ಮಾಡಿಸ್ಕೊಂಡು, ಅಡ್ವಾನ್ಸ್ ಸ್ಟೇಜಲ್ಲಿ ನಮಗೆ ಪೆರಡಾಂಟಲ್ ಥೆರಪಿ ಅಂತ ಬರ್ತದೆ, ಡೀಪ್ ಸ್ಕೇಲಿಂಗ್, ಪೆರಡಾಂಟಲ್ ಸರ್ಜರೀಸ್, ಇವುಗಳು ಬೇಕಾದ ಚಿಕಿತ್ಸೆಗಳಿವೆ. ಆದರೆ ಅದಕ್ಕೆ ಮುಂದುವರಿಬೇಕು. ಅದನ್ನು ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ರಕ್ತ ಹೋಗ್ತದೆ, ಅದು ನಾನು ಉಪ್ಪು ನೀರು ಮಾಡಿ ಮ್ಯಾನೇಜ್ ಮಾಡ್ತೇನೆ, ಅದು ಹಾಗೆ ಅಲ್ಲ. ಅದಕ್ಕೊಂದು ಕಾರಣ ಇದೆ, ಕಾರಣವನ್ನು ಫಸ್ಟ್ ತೆಗಿಬೇಕು. ನೀವು ಉಪ್ಪು ನೀರು ಮಾಡಿದರೆ ಅದನ್ನು ಒಮ್ಮೆ ಸಮಾಧಾನ ಮಾಡಿದ ಹಾಗೆ. ಯಾವ ಸಮಸ್ಯೆಯಿಂದ ಅದು ಸ್ಟಾರ್ಟ್ ಆಗಿದೆ ಅದನ್ನು ನಾವು ಫಸ್ಟ್ ಅಟೆಂಡ್ ಮಾಡಬೇಕು. ಹಾಗಾಗಿ ಕೊಳೆ ಕ್ಲೀನ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಓಕೆ ಡಾಕ್ಟರ್. ಈಗ ನೀವಾಗಲೇ ಹೇಳಿದ್ರಿ ಒತ್ತಡದಿಂದ ಈ ಹಲ್ಲು ಕಚ್ಚುವಂತಹ ಟೈಮಲ್ಲಿ ಈ ಹಲ್ಲುಗಳೆಲ್ಲ ಅಂದರೆ ವಿಪರೀತ ಅಂದರೆ ಹೋಗ್ತದೆ, ಅಂದರೆ ಕೆಳಗೆ ಹೋಗ್ತದೆ, ಸವೆತದೆ ಅಂತ ಹೇಳಿ. ಇದನ್ನು ಮೊದಲಿಂದಾಗಿ ನೀವು ಯಾವ ರೀತಿ ಮಾಡ್ತೀರಾ? ಅಂದರೆ ಮೊದಲಿನ ಸ್ಟೇಜಲ್ಲಿ ಯಾವ ರೀತಿ ಅಂದರೆ ಈಗ ನಾವು ಅದರ ಎತ್ತರ ಕಡಿಮೆ ಆದ ಹಾಗೆ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿರ್ತದೆ. ಹಾಗಾಗಿ ಅದನ್ನು ಏಕಾಏಕಿ ನಾವು ಏರಿಸ್ಲಿಕ್ಕಾಗಲ್ಲ. ಅದಕ್ಕೆ ಟೆಂಪರೈಸೇಷನ್ ಅಂತೀವಿ ನಾವು. ಫಸ್ಟಿಗೆ ಒಂದು ಟೆಂಪರರಿ ಇದನ್ನು ಕೊಟ್ಟು, ಎಷ್ಟು ನಮಗೆ ಹೈಟ್ ಬೇಕು ಅದನ್ನು ಪೂರ್ತಿಯಾಗಿ ನಾವು ಒಮ್ಮೆಗೆ ಏರಿಸ್ಲಿಕ್ಕಾಗಲ್ಲ. 2 ಮಿಲಿಮೀಟರ್ ಹಾಗೆ ನಾವು ಎಷ್ಟು ಡಿಫರೆನ್ಸ್ ಉಂಟು ನೋಡಿ ಅದನ್ನು ಒಮ್ಮೆಗೆ ಇದು ಮಾಡಿದ ಕೂಡಲೇ ನಮ್ಮ ದೇಹ ಅದಕ್ಕೆ ಒಗ್ಗಿಕೊಳ್ಳಲಿಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಹಾಗಾಗಿ ಅದು ಒಂದು ಕೆಲವು ತಿಂಗಳು ಹಿಡಿತದೆ. ಒಮ್ಮೆ ಆ ವ್ಯಕ್ತಿ ಅದಕ್ಕೆ ಹೊಂದಿಕೊಂಡ ಮೇಲೆ ಮತ್ತೆ ನಾವು ಆ ಟೋಟಲ್ ನಮ್ಗೆ ಎಷ್ಟು ಬೇಕೋ ಆ ಹೈಟಿಗೆ ಅದನ್ನು ಒಂದು ಎಷ್ಟು ಸಮಯ ಹಿಡಿಬಹುದು ಡಾಕ್ಟರ್ ಈ ಒಂದು ಹಲ್ಲು ಆ ಪೊಸಿಷನ್ಗೆ ಬರಲಿಕ್ಕೆ? ಅದೊಂದು 3 ತಿಂಗಳು. 3 ತಿಂಗಳಲ್ಲಿ ಬರುತ್ತೆ. ಡಿಪೆಂಡ್ಸ್ ಆನ್ ದ ಪರ್ಸನಲ್ ಇದು ಟಾಲರೆನ್ಸ್. ಎಲ್ಲರಿಗೂ ಒಂದೇ ಲೆಕ್ಕ ಆಗಲ್ಲ, ಅದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ. ಆ ವ್ಯಕ್ತಿ ಹೇಗೆ ಹೊಂದ್ಕೊಳ್ತಾನೆ ಅದರ ಮೇಲೆ ಆದರೆ ತುಂಬ ಓಲ್ಡ್ ಏಜ್ ಆದರೆ ಅವರಿಗೆ ಕೆಲವೊಮ್ಮೆ ಅದು ಆಗೋದೇ ಇಲ್ಲ, ಅದೊಂದು ಕಿರಿಕಿರಿ ಆಗತ್ತೆ ಅಂತ. ಅಂಥದ್ರಲ್ಲಿ ನಾವು ಹೆಚ್ಚೇನು ಮಾಡೋಕ್ಕಾಗಲ್ಲ. ಓಕೆ ಡಾಕ್ಟರ್. ಹಾಗಿದ್ರೆ ಈ 3 ತಿಂಗಳಲ್ಲಿ ಆ ಒಂದು ಹಲ್ಲನ್ನು ಕರೆಕ್ಟಾಗಿ ಒಂದು ಪೊಸಿಷನ್ಗೆ ತರಲಿಕ್ಕೆ ಎಷ್ಟು ಸಲ ಬರಬೇಕಾಗುತ್ತೆ ನಿಮ್ಮ ಒಂದು ಕ್ಲಿನಿಕ್ಕಿಗೆ? ಮಲ್ಟಿಪಲ್ ವಿಸಿಟ್ಸ್ ಬೇಕಾಗ ಒಂದು 5-6 ಸಲ ಬೇಕಾಗುತ್ತೆ. ಸೊ ಅದನ್ನು ಹಾಗೆ ಹೇಳೋದು ಕಷ್ಟ. ಯಾಕಂದ್ರೆ ಕೆಲವೊಮ್ಮೆ ರೂಟ್ ಕೆನಾಲ್ ಬೇಕಾಗತ್ತೆ ಅಥವಾ ಹಾಗೆ, ಅದನ್ನು ಇದರ ಮೇಲೆ ಅಂದಾಜು ಒಂದು ಕೆಲವು ವಿಸಿಟ್ಸ್ ಬೇಕಾಗುತ್ತೆ. ಓಕೆ ಡಾಕ್ಟರ್. ಹಾಗಿದ್ರೆ ಈ ಒಂದು ವಿಚಾರಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿ ಯಾವ ರೀತಿ ತಗೊಳ್ಬೇಕಾಗತ್ತೆ? ಮುನ್ನೆಚ್ಚರಿಕೆ ಅಂದರೆ ಫಸ್ಟ್ ನಮ್ಮ ಹಲ್ಲುಗಳನ್ನು ನಾವು ಗಮನಿಸಬೇಕು. ಆಗ ನಮಗೆ ಈ ವ್ಯತ್ಯಾಸ ಗೊತ್ತಾಗ್ತದೆ. ಮತ್ತೆ ತಜ್ಞ ವೈದ್ಯರ ಹತ್ರ ನೀವು ಈ ಚೆಕಪ್ ಅಂತೀವಿ ಅದನ್ನು ನೀವು ಮಾಡಿಸ್ತಾ ಇದ್ರೆ, ಅದೇನಾದರೂ ವ್ಯತ್ಯಾಸಗಳಿದ್ದರೆ ಅವ್ರು ನಿಮಗೆ ಹೇಳ್ತಾರೆ, ಆವಾಗ ನೀವು ಅದರ ಬಗ್ಗೆ ಯೋಚನೆ ಮಾಡ್ಬೋದು. ಓಕೆ ಡಾಕ್ಟರ್. ಈಗ ಒಂದ್ಸಲ ಈ ಮಾನಸಿಕ ಒತ್ತಡದಿಂದ ಈ ಹಲ್ಲಿನಲ್ಲಿ ಏನಾದರೂ ಸಮಸ್ಯೆ ಕಾಣಿಸಿಕೊಂಡು ಈಗ ಒಂದ್ಸಲ ಕ್ಯೂರ್ ಆಗುತ್ತೆ, ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ನೀವು ಕೊಡುವಂತಹ ಮೆಡಿಸಿನ್ಸ್ಗಳೆಲ್ಲ ತಗೊಂಡು, ಅದೇ ಪುನಃ ಆ ಒಂದು ಸಮಸ್ಯೆಗಳು ಬಂದಾಗ ಅವರಿಗೆ ಇದೇ ರೀತಿ ಚಿಕಿತ್ಸೆ ಇರುತ್ತಾ ಅಥವಾ ಬೇರೆ ರೀತಿ? ಈಗ ಪುನಃ ಒತ್ತಡದಲ್ಲಿ ಅವನಿಗೆ ಅಂಥ ಸಮಸ್ಯೆಗಳು ಬಂದರೆ ಇಂಥದೇ ಪುನರಾವರ್ತನೆ ಆಗಬೇಕು ಅಂತಿಲ್ಲ. ಅವ್ನು ಬೇರೆ ರೀತಿಯಲ್ಲಿ ಆ ಒತ್ತಡನ ಹೊರಗೆ ಹಾಕ್ಬೋದು. ಸುಮ್ಮನೆ ಇದು ಮಾಡಿದ್ದು ಪುನಃ ತೊಂದರೆ ಕೊಡಬೇಕು ಅಂತಿಲ್ಲ, ಆದರೆ ಆ ಒಂದು ಪಾಸಿಬಿಲಿಟಿ ಇರ್ತದೆ. ಓಕೆ ಡಾಕ್ಟರ್. ಈಗ ಒತ್ತಡ ಅನ್ನುವಂಥದ್ದು ಮನುಷ್ಯನೀಗ ಹಲ್ಲು ಕಚ್ಚುವಂಥ ವಿಚಾರ ಬಿಟ್ಟರೆ ಬೇರೆ ರೀತಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಈ ಒಂದು ಹಲ್ಲಿನಲ್ಲಿ ವಿಚಾರದಲ್ಲಿ? ಹಲ್ಲಿನಲ್ಲಿ ಅಂದರೆ ಈಗ ನಿಮಗೆ ಒತ್ತಡದಿಂದ ನಿಮಗೆ ಈಗ ಬೇರೆ ಕಾಯಿಲೆಗಳಿರ್ಬೋದು, ಈ ಸಕ್ಕರೆ ಕಾಯಿಲೆ ಅಥವಾ ಅದು ಎಲ್ಲ ಏರುಪೇರಾಗ್ತದೆ. ಮಾನಸಿಕ ಒತ್ತಡದಿಂದ ಬರೀ ನಿಮ್ಮ ಹಲ್ಲು ಸವೆತ ಮಾತ್ರ ಅಲ್ಲ, ನಿಮ್ಮ ಈ ಆರೋಗ್ಯ ಅನ್ನೋದು ಉಂಟಲ್ಲ, ಆರೋಗ್ಯದ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ಅಂದ್ರೆ ಡಾಕ್ಟರ್ ಈಗ ಹಲ್ಲು ಕಚ್ತಾರಲ್ಲ, ಹಲ್ಲು ಕಚ್ಚದ ವಿಚಾರದ ಅಲ್ಲ ಅಂದ್ರೆ ಬೇರೆ ಯಾವ ರೀತಿಯಲ್ಲಿ ಹಲ್ಲಿನಲ್ಲಿ ಸಮಸ್ಯೆಗಳೆಲ್ಲ ಕಾಣಿಸಿಕೊಳ್ಬಹುದು ಅಂತ ಈ ಒತ್ತಡದಿಂದ ನಿಮಗೆ ಮೇನ್ಲಿ ಅದು ಹೆಚ್ಚಾಗಿ ಅಂಥದೇ ಸಮಸ್ಯೆಗಳು ಬರೋದು. ಬೇರೆ
ಬೇರೆ ಅಂತ ಹುಳುಕಿನ ಸಮಸ್ಯೆಗಳೆಲ್ಲ ಒತ್ತಡದಿಂದ ಬರಲ್ಲ. ಹಲ್ಲು ಕಚ್ಚಿಕೊಳ್ಳುವಂಥದ್ದು ಮಾತ್ರ ಸವೆತಗಳು ಮತ್ತೆ ಅಂಥದ್ದು ಮಾತ್ರ ನಮ್ಮ ಈ ಸ್ನಾಯುಖಂಡ ಮತ್ತೆ ಇದಕ್ಕೆ ತೊಂದರೆ ಆಗೋದು ಬಿಟ್ರೆ ಬೇರೆ ನಿಮಗೆ ಹುಳುಕಿನ ಸಮಸ್ಯೆಗಳೆಲ್ಲ ಅದರಿಂದ ಬರೋದಿಲ್ಲ. ಸೊ ಈ ನೀವು ಅದಕ್ಕೊಂದು ಪ್ರಿಕಾಷನ್ ಹೇಳಿದರೆ, ಒಂದು ಗಮ್ ಥರ ನಾವು ಕೊಡುವಂಥದ್ದು, ರಾತ್ರಿ ಅದನ್ನು ಹಾಕಿಕೊಂಡು ಮಲಗುವಂಥದ್ದು, ಅಂದರೆ ಹಲ್ಲು ಟಚ್ ಆಗದಾಗೆ ಅದನ್ನು ನೋಡ್ಕೊಳ್ಳುವಂಥದ್ದು, ಸ್ಪ್ಲಿಂಟ್ ಅಂತ ಹೇಳಿದರೆ. ಸೊ ಅದು ಒಂದು ಎಷ್ಟು ಸಮಯ ಹಾಕ್ಕೊಳ್ಬೋದು ಅವರು? ಅಂದರೆ ಲೈಫ್ ಲಾಂಗ್ ಹಾಕ್ಕೊಳ್ಬೇಕಾಗತ್ತಾ? ನಿಮಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗದಿದ್ರೆ ಲೈಫ್ ಟೈಮ್ ಹಾಕ್ಕೊಳ್ಳೋದು ಒಳ್ಳೇದು. ನಿಮಗೆ ಅಭ್ಯಾಸದಿಂದ ಹೊರಗೆ ಬರ್ಲಿಕ್ಕೆ ಆಗದಿದ್ರೆ ಕೆಲವರಿಗೆ ಅದು ಏನಂದ್ರೆ ನಾವು ಬದಲಾವಣೆ ಮಾಡೋದು ಮನುಷ್ಯನಿಗೆ ಅಷ್ಟು ಸುಲಭ ಅಲ್ಲ. ಹೌದು. ಈ ನಾವು ಏನೇ ಸೆಲ್ಫ್ ಥಾಟ್ ಅಥವಾ ಇದನ್ನು ಪಾಸಿಟಿವ್ ಮೈಂಡ್ ಎಲ್ಲ ಹೇಳ್ತೀವಿ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಅಂದರೆ, ಯಾಕಂದರೆ ಎಲ್ಲರೂ ಯೋಗಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ನಿಮ್ಮ ಇದರ ಮೇಲೆ ಹೊಂದ್ಕೊಳ್ಳೋದು. ಈಗ ಇದು ಎಷ್ಟು ಸಲ ರಿಪ್ಲೇಸ್ ಮಾಡಬೇಕಂದ್ರೆ ನೀವು ಅದನ್ನು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಅದನ್ನು ರಿಪೀಟ್ ಮಾಡ್ತೀರಿ ಅದರ ಮೇಲೆ ಹೋಗ್ತದೆ. ನೀವು ಅದನ್ನು ಏನು ವ್ಯತ್ಯಾಸ ಮಾಡ್ತಾ ಇಲ್ಲ ಅಂದರೆ ಅದನ್ನು ನೀವು ಚೇಂಜ್ ಮಾಡ್ತಾ ಹೋಗ್ಬೇಕು. ಅದು ಸವಿತಾ ಹೋಗ್ತದೆ, ಹಲ್ಲಿನ ಬದಲು ಅದು ಬಲಿ ಆಗ್ತದೆ. ಹಾಗೆ ಓಕೆ ಡಾಕ್ಟರ್, ವರ್ಷಕ್ಕೊಮ್ಮೆ ನೀವು ಹರಿಬೋದು ಅಥವಾ 6 ತಿಂಗಳಿಗೊಮ್ಮೆ ಕೆಲವರಿಗೆ ರಿಪ್ಲೇಸ್ಮೆಂಟ್ ಬೇಕಾಗ್ಬೋದು. ಓಕೆ ಡಾಕ್ಟರ್, ನೀವು ಆಗಲೇ ಹೇಳಿದರೆ ನಮ್ಮಲ್ಲಿಗೆ ತುಂಬ ಜನ ಪೇಷಂಟ್ಸ್ ಎಲ್ಲ ಬಂದಿದ್ದಾರೆ ಅಂತ. ಸೊ ಬರುವಂತಹ ಪೇಷಂಟ್ಗಳು ಸೊ ಚಿಕ್ಕ ವಯಸ್ಸಿನವರಾಗಿರ್ಬೋದಾ ಅಥವಾ ತುಂಬ ದೊಡ್ಡ ವಯಸ್ಸಿನವರೇ ಇದ್ರಾ ಅಂತ ಹೇಳಿ? ಮಧ್ಯವಯಸ್ಕರಲ್ಲಿ ನಮಗೆ ಆ ವ್ಯತ್ಯಾಸ ಗೊತ್ತಾಗ್ತದೆ. ಈಗ ಸಣ್ಣ ಮಕ್ಕಳಲ್ಲಿ ಹೆಚ್ಚಾಗಿ, ಸಣ್ಣ ಮಕ್ಕಳಲ್ಲೂ ಈಗ ಈ ವಿದ್ಯಾಭ್ಯಾಸದ ಒಂದು ಒತ್ತಡಗಳು ಉಂಟು ಈಗ ತುಂಬ. ಈಗ ಏನಂದರೆ ಈ ಮಾರ್ಕ್ಸ್ ಅನ್ನೋದಕ್ಕೆ ಯಾವುದೇ ಲಿಮಿಟ್ ಇಲ್ಲ. ಮೊದಲೇ ಹೇಗಂದರೆ ಒಂದು 80-90, ಈಗ ಹಾಗೆಲ್ಲ 100, 99.999 ಅಲ್ಲಿವರೆಗೆ ಮುಟ್ಟಿದೆ. ಅದು ಅಲ್ಲಿವರೆಗೆ ಎಲ್ರಿಗೂ ತಲುಪಲಿಕ್ಕೆ ಆಗೋದಿಲ್ಲ. ಸೊ ಒತ್ತಡಗಳು ಇದ್ದೇ ಇರ್ತವೆ ಮಕ್ಕಳಲ್ಲಿ. ಕೆಲವರಿಗೆ ಕ್ಲಿನಿಕಲ್ಲಿ ನಾವು ನೋಡಿದ್ದೇವೆ ಏನಂದರೆ, ಕೆಲವು ಹಲ್ಲಲ್ಲಿ ನೋವು, ಅಲ್ಲಿ ಯಾವುದೇ ಹುಳುಕಿರೋದಿಲ್ಲ, ಏನಿರೋದಿಲ್ಲ. ಮತ್ತೆ ಪ್ರಶ್ನೆ ಮಾಡಿ 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 ಕೊನೆಗೆ ಹೇಳುವಾಗ ಓದ್ತಾ ಇರಬೇಕಾದ್ರೆ ಪೆನ್ಸಿಲ್ ಇಟ್ಕೊಳ್ಳೋದು, ಇದು ಏನಾದರೂ ಅದೇನಂದರೆ ಅವರಿಗೆ ಗೊತ್ತಿರೋದಿಲ್ಲ. ಅವರು ಅದರಲ್ಲಿ ತನ್ಮಯತೆಯಿಂದ ಇದರ ಹೊಕ್ಕಿಕೊಂಡಿರೋ ಅಥವಾ ಅದರೊಳಗೆ ಅವರು ತನ್ಮಯರಾಗಿರುವಾಗ ಇದರಲ್ಲಿ ಅವರಿಗೆ ಇಂಥ ಕೆಲವು ಅಭ್ಯಾಸಗಳು ಬಂದಿರ್ತವೆ. ಈಗ ಹೆಚ್ಚಾಗಿ ಪೆನ್ ಕಚ್ತಾರೆ ಅಥವಾ ಅಂಥದ್ದು ಏನಾದರೂ ಮಾಡ್ತಾ ಇರ್ತಾರೆ, ಅದರಿಂದಾಗಿ ನೋವು ಬಂದಿರ್ತದೆ. ಅಂಥದ್ದು ಕೆಲವು ಕೇಸಸ್ ನಾವು ನೋಡಿದ್ದೇವೆ. ಅದು ನೀವು ಅಷ್ಟು ಅದನ್ನು ಪ್ರಶ್ನೆ ಮಾಡ್ಕೊಂಡು ಇದು ಮಾಡಬೇಕು, ಇಲ್ಲದಿದ್ದರೆ ನಿಮ್ಗೆ ಅದು ಯಾಕಾಗಿ ಆಯಿತು ಅಂತ ಗೊತ್ತಾಗಲ್ಲ. ಹೌದು. ಹಾಗೆ ಈಗ ಕೆಲವರಿಗೆ ಯಾಕಾಗಿ ಆಯಿತು ಅನ್ನೋಂಥದ್ದೇ ಗೊತ್ತಾಗೋದಿಲ್ಲ. ಅದನ್ನು ನೀವು ಒಮ್ಮೆ ನಿಮಗೆ ಗೊತ್ತಾಗಿದ್ರೆ ಅಲ್ಲಿ ಹುಳುಕಿಲ್ಲ ಅಥವಾ ಬೇರೆ ಯಾವ ಚಾನ್ಸಸ್ ಇದು, ಬೇರೆ ಯಾವ ಅಂತ ಹೇಳಿದ್ರೆ ಸಂಭವನೀಯತೆ ಉಂಟು, ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ನಮಗೂ ಸಮಯ ಬೇಕಾಗ್ತದೆ ಅದರ ಬಗ್ಗೆ ಗಮನ ಹರಿಸಲಿಕ್ಕೆ. ಓಕೆ ಡಾಕ್ಟರ್, ಈಗ ಯೂಶ್ವಲಿ ಈ ಮಕ್ಕಳೆಲ್ಲ ಬರ್ತಾರೆ ಹಲ್ಲು ನೋವು ಅಂತ ಹೇಳಿಕೊಂಡು, ಅವರಿಗೀಗ ನೀವು ಹೇಳಿದರೆ ಈ ಪೆನ್ ಕಚ್ಕೊಂಡಿರುತ್ತಾರೆ ಅಥವಾ ಏನಾದರೂ ಒಂದು ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ನೋವಿರುತ್ತೆ. ನಿಜವಾಗ್ಲೂ ಅವರಿಗೂ ಗೊತ್ತಿರೋದಿಲ್ಲ ಅವರಿಗೆ ಯಾವ ರೀತಿ ಒಂದು ನೋವು ಕಾಣಿಸಿಕೊಂಡಿದೆ ಅಂತ ಹೇಳಿ. ತಕ್ಷಣ ನಿಮ್ಮಲ್ಲಿಗೆ ಬರ್ತಾರೆ, ಈ ಥರ ಹಲ್ಲು ನೋವು ಕಾಣಿಸಿಕೊಂಡಿದೆ ಅಂತ. ನೀವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಇವರಿಗೆ ಇದೇ ಥರ ಆಗಿದೆ ಅಂತ ಹೇಳಿ? ಅಂದರೆ ನಮಗೀಗೇನೆಂದರೆ ಒಂದು ಕೆಲವು ವರ್ಷ ನೋಡಿದ ಮೇಲೆ ನಮಗೆ ಒಂದು ಅಂದಾಜು ಬರುತ್ತೆ, ಒಂದು ಇನ್ಸ್ಟಿಂಕ್ಟ್ ಇದು ಅಂತ ಹೇಳ್ತೀವಿ ನಾವು. ಅದು ಎಕ್ಸ್ಪೀರಿಯನ್ಸ್ ಮೇಲೆ ಹೆಚ್ಚಾಗಿ. ಆದರೆ ಆ ಎಕ್ಸ್ಪೀರಿಯನ್ಸ್ ಬರಲಿಕ್ಕೆ ನಮಗೆ ಅಷ್ಟು ಸಮಯ ಬೇಕಾಗಿದೆ. ಅದು ಹೆಚ್ಚಾಗಿ ಕಾರಣಗಳು ಈಗ ಒಂದು ನೋವು ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಏನಾದರೂ ಒಂದು ಕಾರಣ ಇರ್ತದೆ, ಪೆಟ್ಟಾಗಿರ್ತದೆ ಅಥವಾ ಇದಾಗಿರ್ತದೆ. ಅದು ಯಾಕಾಗಿ ಆಯಿತು ಅಂತೇಳಿ ಹುಡುಕೋದಷ್ಟೆ ಅದರ ಮೇಲೆ. ಓಕೆ ಡಾಕ್ಟರ್, ಈ ವಿಚಾರಕ್ಕೆ ಈಗ ಸೂಕ್ತ ಚಿಕಿತ್ಸೆ ಅಂತ ಹೇಳಿದರೆ ಯಾವ ರೀತಿಯೆಲ್ಲ ಚಿಕಿತ್ಸೆ ಇರುತ್ತೆ? ದಂತ ಚಿಕಿತ್ಸೆಯಲ್ಲಿ ಹೇಳೋದಾದರೆ ಈಗ ಅದು ತುಂಬ ಕೆಲವು ನೋವು ತುಂಬ ಜಾಸ್ತಿ ಆದರೆ ರೂಟ್ ಕ್ಯಾನಲ್ ಮಾಡಬೇಕಾಗತ್ತೆ. ಆದರೆ ಹೆಚ್ಚಾಗಿ ಏನಂದರೆ ಸಣ್ಣ ಪುಟ್ಟ ಇದರಲ್ಲೇ ಜನರು ಬರ್ತಾರೆ. ಈಗಿನ ಜನ್ರೇಷನ್ಸ್ ಅಷ್ಟು ವೆಯ್ಟ್ ಮಾಡೋದಿಲ್ಲ, ಅವರು ಸೆನ್ಸಿಟಿವ್ ಇರ್ತಾರೆ. ಸಣ್ಣ ಪುಟ್ಟ ನೋವು ಆದ ಕೂಡಲೇ ಅವ್ರು ಬರ್ತಾರೆ, ಅದರಲ್ಲಿ ಏನಂತ ವಿಷಯ ಗೊತ್ತಾಗುತ್ತೆ, ಅರ್ಥ ಮಾಡ್ಕೊಳ್ತಾರೆ, ಅಷ್ಟು ತೊಂದರೆ ಆಗಲ್ಲ. ಮತ್ತು ಹಾಗೆ ತುಂಬ ನೋವು ಬಂದರೆ ರೂಟ್ ಕೆನಾಲ್ ಮಾಡಬೇಕಾಗತ್ತೆ. ಅಂದರೆ ತುಂಬ ಯಾಕಂದರೆ ಅದು ಒತ್ತಡ ಜಾಸ್ತಿ ಆದಾಗೆ ನಮ್ಮ ಹಲ್ಲಿನ ಬೇರಿನ ಕೆಳಭಾಗದಲ್ಲಿ ರಕ್ತ ಸಂಚಾರಕ್ಕೆ ಒಂದು ಸಣ್ಣ ರಂಧ್ರ ಇರ್ತದೆ. ಅದು ಹಲ್ಲಿನ ಒಳಗೆ ಬೇಕಾದ ಪೋಷಕಾಂಶಗಳನ್ನು ಕೊಂಡೋಗ್ತದೆ. ಈಗ ನಮಗೆ ಕೋಲ್ಡ್ ಹಾಟ್ ಸೆನ್ಸೇಷನ್ ಅದೆಲ್ಲ ಬರಬೇಕಂದ್ರೆ ಆ ನರ ಜೀವಂತ ಇರಬೇಕು. ಇದು ಪ್ರೆಷರ್ ಜಾಸ್ತಿ ಆದರೆ ಏನಾಗತ್ತಂದ್ರೆ ಆ ರಕ್ತನಾಳ ಉಂಟಲ್ಲ ಅದು ಬ್ಲಾಕ್ ಆಗಿಬಿಡ್ತದೆ. ಆಗ ಒಳಗೆ ರಕ್ತ ಬರೋದಿಲ್ಲ, ಹಲ್ಲು ಡೆಡ್ ಆಗ್ತದೆ ಹೇಳ್ತೇವೆ, ಕಲರ್ ಚೇಂಜ್ ಆಗ್ತದೆ. ಇದೆಲ್ಲ ನಮಗೆ
ಇದು ಆಕ್ಸಿಡೆಂಟಲ್ ಇಂಜುರಿ ಎಲ್ಲೂ ಆಗುತ್ತೆ ನಮಗೆ. ಈಗ ಏನಾದರೂ ಆಟ ಆಡುವಾಗ ತಾಗಿತ್ತು, ಅಥವಾ ಮಕ್ಕಳು ತಲೆ ತಾಗಿತ್ತು, ಅಥವಾ ಬಾಗಿಲು ಏನಾದ್ರು ಬಡೀತು, ಇದರಲ್ಲೂ ನಿಮಗೆ ಆ ಥರ ಪೆಟ್ಟಾದಾಗ, ಹಾಗೆ ಅದು ಸಡನ್ ಒಮ್ಮೆ ಅದು ಅಲಗಾಡಿದ ಕೂಡಲೇ ಅದರ ರಕ್ತ ಸಂಚಾರ ಬ್ಲಾಕ್ ಆದರೆ ಹಲ್ಲು ಡೆಡ್ ಆಗ್ತದೆ. ಆಗ ರೂಟ್ ಕೆನಾಲ್ ಬೇಕಾಗ್ತದೆ, ಪೆರಿಯಾಪಿಕಲ್ ಸರ್ಜರಿ ಅಂತೀವಿ, ಅದು ಬೇಕಾಗುತ್ತೆ. ಅದರ ಎಷ್ಟು ತೀವ್ರತೆ ಉಂಟು ಅದರ ಮೇಲೆ ನಾವು ನಿರ್ಧರಿಸ್ತೇವೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಹಲ್ಲಿನ ಸಮಸ್ಯೆ ಅಂದರೆ ಹಲ್ಲಿನ ಬಣ್ಣ ಚೇಂಜ್ ಆಗೋದು ಅಂತ ಹೇಳ್ತಾರೆ. ಕೆಲವೊಂದು ಸಲ ಈ ಹಲ್ಲೆ ಹಳದಿ ಬಣ್ಣಕ್ಕೆ ತಿರುಗಿ ಇರ್ತದೆ, ಇದಕ್ಕೇನಾದರೂ ಪರ್ಟಿಕ್ಯುಲರ್ ರೀಸನ್? ಹಲ್ಲಿನ ಬಣ್ಣ ಹಳದಿ, ಎಲ್ಲ ಹಲ್ಲುಗಳು ಹಳದಿ ಆಗೋದಂದ್ರೆ ನಮ್ಮ ಹೈಜೀನ್ ಸರಿಯಾಗಿಲ್ಲ ಅಂತ ಅರ್ಥ. ಅಥವಾ ನಾವು ತಿನ್ನೋ ಪದಾರ್ಥಗಳು, ಈ ಸ್ಮೋಕಿಂಗ್ ಅನ್ಬೋದು, ಅಥವಾ ಗುಟ್ಕಾ ಪಾನ್, ಅದು ಯಾವ್ದು ಹ್ಯಾಬಿಟ್ ಇಲ್ಲದ್ರೆ ಕಾಫಿ ಟೀ, ಈ ಮಿಲ್ಕ್ ಇಲ್ಲದೆ ಕೆಲವರು ಚಹಾ ಕುಡಿತಾರೆ, ಅದು ಸಹ ಅದರಿಂದ ಕೂಡ ಎಫೆಕ್ಟ್ ಆಗ್ಬೋದು. ಹೌದು, ಅದು ಮೇಲ್ಮೈ ಮೇಲೆ ಮಾತ್ರ ಒಂದು ಕಲೆ ಮೂಡ್ತದೆ, ಒಳಗೆ ಏನೇ ಆಗಲ್ಲ. ಅದನ್ನು ನಮ್ಮ ಮಾಮೂಲಿ ಕ್ಲೀನಿಂಗ್ ಪಾಲಿಶಿಂಗ್ ಎಲ್ಲ ಸರಿ ಆಗುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರೋದಾದರೆ, ಈ ಒತ್ತಡದಿಂದಾಗುವ ಹಲ್ಲಿನ ಪರಿಣಾಮಕ್ಕೆ ಜನಗಳಿಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಈ ಒತ್ತಡ ಅನ್ನೋದು ಎಲ್ಲರಿಗೂ ಇರುವಂಥದ್ದು. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಆದಷ್ಟು ಈ ಏನು ಹೇಳ್ತಾರೆ ಮಾನಸಿಕವಾಗಿ ನೆಮ್ಮದಿ, ಅದಕ್ಕೆ ನಮ್ಮ ಧಾರ್ಮಿಕವಾಗಿ ಹೇಳೋದಿದ್ರೆ ಧ್ಯಾನ ಅಥವಾ ಬಹಳಷ್ಟು ವಿಧಾನಗಳಿವೆ, ಅದನ್ನು ಅಳವಡಿಸಿಕೊಳ್ಳೋದು, ಒಂದು ಸ್ವಲ್ಪ ಸಮಯ ನಮ್ಮ ಸ್ವಂತಕ್ಕಾಗಿ ಇಟ್ಟುಕೊಳ್ಳೋದು. ಮತ್ತು ಏನು ಹೇಳ್ತೀವಿ, ಇಡೀ ದಿನ ಈ ಎಸ್ಪೆಷಲಿ ನಮ್ಮ ಈ ಮೊಬೈಲ್ ಫೋನು, ಇದು ಒಂದು ದೊಡ್ಡ ಪಿಡುಗು. ಯಾಕಂದರೆ ನನಗಾದರೂ ಅಷ್ಟೇ, ನೋಡ್ಕೊಂಡು ಹೋದರೆ ಮತ್ತೆ ನಂಗೆ ನಿದ್ರೆ ಇದು ಗೊತ್ತಾಗಲ್ಲ. ಅದು ಸಣ್ಣ ಮಕ್ಕಳಿಗೂ ಅಷ್ಟೇ ಅಟ್ಯಾಚ್ ಆಗಿ ಹೋಗಿದೆ ಎಲ್ಲರಿಗೂ ಕೂಡ. ಹಾಗಾಗಿ ಇವುಗಳಿಗೆಲ್ಲ ಒಂದು ಕಡಿವಾಣ ಹಾಕ್ಕೊಂಡು ಒಂದು ಸ್ಪೇಸ್ ಅಥವಾ ಒಂದು ನಮ್ಮ ಈ ಮನಸ್ಸಿಗೆ ಒಂದು ಉಸಿರಾಟಕ್ಕೆ ಒಂದು ಅವಕಾಶ ಮಾಡಿ ಕೊಡಬೇಕು. ಆಗ ನಿಮ್ಮ ಈ ಸಮಸ್ಯೆಗಳೆಲ್ಲ ತಕ್ಕ ಮಟ್ಟಿಗೆ ಕಡಿಮೆ ಆಗ್ತದೆ. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ವಿಚಾರದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಒತ್ತಡದಿಂದ ಹಲ್ಲಿಗೂ ಕೂಡ ಈ ಒಂದು ಪರಿಣಾಮ ಬೀಳುತ್ತೆ, ಸಮಸ್ಯೆಗಳಾಗುತ್ತೆ. ಈ ಸಮಸ್ಯೆಗಳಾದರೆ ಯಾವ ರೀತಿಯಾಗಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದು ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಭಿಮತ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಓಕೆ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ ಫ್ಯಾಮಿಲಿ ಡಾಕ್ಟರ್ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷ ಟಾಪಿಕ್ ಜೊತೆ ನಾನು ಸಿಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ.